ನಮಸ್ಕಾರ ವೀಕ್ಷಕರೇ, ಈ ತಿಂಗಳಲ್ಲಿ ಅನೇಕ ಚುನಾವಣೆಗಳು ನಡೆದಿದೆ. ಬಹುಮುಖ್ಯವಾಗಿ ಎಲ್ಲರ ಕಣ್ಣು ಇರುವಂಥದ್ದು ಬ್ರಾಹ್ಮಣ ಮಹಾಸಭಾದ ಮೇಲೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಚುನಾವಣೆ ಒಂದು ಹಂತದಲ್ಲಿ ಅಂದರೆ 12ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಆಗಿದೆ. ಬಹುಮುಖ್ಯವಾಗಿ ಬೆಂಗಳೂರಿನಲ್ಲಿ 19ನೇ ತಾರೀಕು ಭಾನುವಾರ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೀತಾ ಇದೆ. ಚುನಾವಣೆಯಲ್ಲಿ 3 ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದರೂ ಕೂಡ ಎಲ್ಲರ ಕಣ್ಣು ನೆಟ್ಟಿರುವುದು ಒಬ್ಬ ಅಭ್ಯರ್ಥಿಯ ಮೇಲೆ. ಯಾಕೆ ಅಂತಂದರೆ ಆ ಅಭ್ಯರ್ಥಿ 1 ವರ್ಷಗಳಿಂದ ನಿರಂತರವಾಗಿ ನಾನು ಸ್ಪರ್ಧೆ ಮಾಡೋದ್ರ ಮೂಲಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡುವಂತಹ ಮನಸ್ಸು ನನ್ನದಿದೆ, ಸೇವಾ ಮನೋಭಾವ ಇದೆ, ನನಗೊಂದು ಅವಕಾಶ ಕೊಡಿ ಅಂಥೇಳಿ ಚುನಾವಣೆ ಘೋಷಣೆಯಾಗುವ 1 ವರ್ಷದ ಹಿಂದೆಯೇ ಅಖಾಡವನ್ನು ಸಿದ್ಧಗೊಳಿಸಿಕೊಂಡು ಎಲ್ಲರ ಸಂಪರ್ಕದಲ್ಲಿದ್ದಂಥವ್ರು. ಸಹಜವಾಗಿ 1 ವರ್ಷದಿಂದ ನಿರಂತರವಾಗಿರ್ತಕ್ಕಂತಹ ಕೆಲಸಕ್ಕೆ 19ನೇ ತಾರೀಕು ಫಲಿತಾಂಶ ಸಿಗ್ತಾ ಇದೆ. ಫಲಿತಾಂಶ ಯಾರ ಪರವಾಗಿದೆ, ಹೇಗಿದೆ ಎನ್ನುವಂಥದ್ದು ಅವತ್ತು ತಿಳ್ಕೋಬೇಕು. ಆದರೆ ಅದಕ್ಕಿಂತ ಮುನ್ನ ಆ ಅಭ್ಯರ್ಥಿ ಯಾರು, ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಮಾಡುವ ಉದ್ದೇಶ ಇದೆ ಅಂಥೇಳಿ ಈ ಹಿಂದೆ ಆಕಾಂಕ್ಷಿಯಾಗಿದ್ದಾಗ ಅವರನ್ನು ಸಂದರ್ಶನ ಮಾಡಿದ್ವಿ. ಈಗ ಅಭ್ಯರ್ಥಿಯಾಗಿ ಇಡೀ ರಾಜ್ಯವನ್ನು ಸುತ್ತಿ ಇನ್ನು 1 ದಿವಸದಲ್ಲಿ ಮತ್ತೆ ಬೆಂಗಳೂರಿನ ಚುನಾವಣೆಗೆ ಸಿದ್ಧವಾಗ್ತಾ ಇರತಕ್ಕಂಥ ಅಭ್ಯರ್ಥಿ ಅವರೇ ರಘುನಾಥ್ ಎಸ್. ಅವ್ರು ನನ್ನ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ, ಏನಾಗಿದೆ ಅನ್ನೋಂಥದ್ದನ್ನು ಅವರಿಂದ ತಿಳ್ಕೊಳ್ಳೋಣ. ರಘುನಾಥ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ 12ನೇ ತಾರೀಕು ಇಡೀ ರಾಜ್ಯವನ್ನು ಸುತ್ತಿ ಬಂದಿದ್ದೀರಿ, ನಿಮ್ಮ ಪರವಾಗಿ ಮತ ಆಗಿದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಿದ್ದೀರಿ. ಬೆಂಗಳೂರು ನಗರದೊಳಗೆ ಮತದಾನ ಹೆಚ್ಚು ಆಗಬೇಕಾಗಿದೆ, ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದು ಪ್ರತಿನಿತ್ಯ ಒಂದಿಲ್ಲ ಒಂದು ಸಭೆಯಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಪರವಾಗಿರ್ತಕ್ಕಂಥ ಜನ ಅತಿ ಹೆಚ್ಚು ಆಗ್ತಾ ಹೋಗ್ತಾ ಇದೆ, ದಿವಸದಿಂದ ದಿವಸಕ್ಕೆ ದ್ವಿಗುಣ ಆಗ್ತಾ ಇದೆ ಅನ್ನುವಂತಹ ವರದಿಗಳು. ಆ ವರದಿ ಕೇಳಿದಾಗ ನಿಮಗೆ ಅತ್ಯಂತ ಸಂತಸ ಆಗಿರುತ್ತೆ ಸಹಜವಾಗಿ. ಆದರೆ 19ನೇ ತಾರೀಕಿನ ಚುನಾವಣೆಗೆ ನೀವು ಹೇಗೆ ಸಜ್ಜುಗೊಂಡಿದ್ದೀರಿ, ಹೇಗೆ ಸಿದ್ಧರಾಗಿದ್ದೀರಿ ಅಂತ? ಮೊದಲನೇ ಹಂತ ಚುನಾವಣೆ ಕಳೆದ ಭಾನುವಾರ 12ನೇ ತಾರೀಕು ಪೂರ್ಣಗೊಂಡಿದೆ. 2ನೇ ಹಂತದ ಚುನಾವಣೆ 19ನೇ ತಾರೀಕು ಶಂಕರಪುರಂನಲ್ಲಿರುವ ಚಂದ್ರಶೇಖರ್ ಭಾರತಿ ಕಲ್ಯಾಣ ಮಂಟಪದಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 10 ಗಂಟೆಯಿಂದ 3 ಗಂಟೆ ತನಕ ಈ ಮತದಾನ ನಡೆಯುತ್ತೆ. ನಾವು ಈ ಚುನಾವಣೆ ಯಾವ ರೀತಿ ನಾವೇ ತಯಾರಾಗಬೇಕು ಅಂಥೇಳಿ ನಮ್ಮ ತಂಡ ಇದಕ್ಕೆ ಸಂಪೂರ್ಣವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಮನೆ ಮನೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ಟೆಲಿಫೋನ್ ಕಾಲ್ಗಳು ಮಾಡೋ ಮುಖಾಂತರ ನಮ್ಮ ಮತದಾರರನ್ನ ಅಂದರೆ ನಮ್ಮ ಬ್ರಾಹ್ಮಣ ಮಹಾಸಭಾದ ಸದಸ್ಯರುಗಳನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಗೇ ಗ್ರೂಪ್ ಮೀಟಿಂಗ್ಸ್ ಮಾಡೋವಂಥದ್ದು, ಚಿಕ್ಕದು ಗ್ರೂಪ್ ಮೀಟಿಂಗ್ಸ್ ಮಾಡೋವಂಥದ್ದು ಕೂಡ ನಾವು ಮಾಡಿದ್ದೀವಿ. ಮತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಅದಲ್ಲದಿರ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ ಈ ಭಾಗಗಳಿಂದನೂ ಅವತ್ತಿನ ದಿನ ಎಲ್ಲರೂ ಬಂದು ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಪಾಲ್ಗೊಳ್ಳೋದ್ರಿಂದ ಅಲ್ಲೂ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಕಡೆ ಹೋಗಿ ಎಲ್ಲರನ್ನೂ ಸಂಪರ್ಕ ಮಾಡಿ ಮತದಾನ ನಮ್ಮ ಪರವಾಗಿ ಮಾಡಬೇಕು ಅಂತ ಹೇಳಿ ಕೇಳ್ತಾ ಬಂದಿದ್ದೀವಿ. ಈ ರೀತಿಯಾಗಿ ನಮ್ಮದೇ ಆದ ಒಂದು ರೀತಿಯಲ್ಲಿ ನಾವು ತಯಾರಿ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಸರ್, ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಸ್ತಾಪ, ಈಗಾಗಲೇ ನೀವು ಈ ಹಿಂದೆ ಏನು ಮಾಡ್ತೀರಿ ಎನ್ನುವಂಥದ್ದನ್ನು ಈಗಾಗಲೇ ನೀವು ಮತದಾರರಿಗೆ ಹೇಳಿದ್ದೀರಿ. ನನ್ನ ಆಯ್ಕೆ ಆದರೆ ನನ್ನ ಯೋಚನೆಗಳೇನು ಅನ್ನುವಂಥದ್ದನ್ನು ಪ್ರಪ್ರಥಮ ಬಾರಿಗೆ ಒಂದು ಸಂಸ್ಥೆ ಒಳಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದಂತಹ ಕೀರ್ತಿ ನಿಮಗೆ ಸಲ್ಲುತ್ತೆ. ಆ ಪ್ರಣಾಳಿಕೆಯನ್ನು ಕೂಡ ವಿಶ್ರಾಂತ ನ್ಯಾಯಮೂರ್ತಿಗಳಿಂದ ಬಿಡುಗಡೆಯನ್ನು ಮಾಡಿಸಿ ನಾನು ನ್ಯಾಯಯುತವಾಗಿ ನಡೆಯಬಲ್ಲೆ ಅನ್ನುವಂಥದ್ದನ್ನು ಅವ್ರ ಮುಂದೆ ಪ್ರಾಮಾಣೀಕರಿಸಿದಿರಿ ಅನ್ನುವಂಥ ಜನ ಮಾತನಾಡ್ತಿದ್ದಾರೆ. ಹಾಗಾಗಿ ನಾನು ನೀವೇನು ಮಾಡ್ತೀರಿ ಅಂತ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಬಹುಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರುವಂತಹ ವಿಪ್ರ ಬಂಧುಗಳು ಎದುರಿಸ್ತಾ ಇರತಕ್ಕಂಥದ್ದು ಒಂದು ಅಂತ ಹೇಳಿದ್ರೆ ರಾಘವೇಂದ್ರ ಬ್ಯಾಂಕು ಮತ್ತು ವಸಿಷ್ಠ ಬ್ಯಾಂಕಿನ ಸಾಕಷ್ಟು ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನ. ಅನೇಕರು ಈಗಾಗಲೇ ಉಳಿದ ಸ್ಪರ್ಧಿಗಳೇನಿದ್ದಾರೆ ಅವರು ಒಂದಲ್ಲ ಒಂದು ರೀತಿ ಒಳಗೆ ಆ ಆಡಳಿತ ಮಂಡಳಿಯ ಪರವಾಗಿದ್ದಾರೆ ಅಂತ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇದೆ. ನಾನು ಆ ಆರೋಪ ಪ್ರತ್ಯಾರೋಪಕ್ಕೆ ನಾನು ಹೋಗಲ್ಲ. ಆದರೆ ಅಲ್ಲಿ ಹಣ ಇಟ್ಟು ಕಳ್ಕೊಂಡಿರ್ತಕ್ಕಂತಹವರ ಸಾಲಿನಲ್ಲಿ ನೀವು ಇದ್ದೀರಿ ಎನ್ನುವಂತಹ ಮಾತುಗಳು, ನಿಮಗೆ ಬರುವಂಥ 5 ಲಕ್ಷ ರೂಪಾಯಿ ಹಣವನ್ನು ಠೇವಣಿದಾರರು ಯಾರು ತೊಂದರೆಗೊಳಗಾಗಿದ್ದಾರೆ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ನೀವು ಆಡಿದ್ದೀರಿ ಅಂತ ಹೇಳಿ ಅಂತ ಯಾಕೆ ಪ್ರಸ್ತಾಪ ಮಾಡ್ತೀರಿ ಅಂತೇಳಿದ್ರೆ, ಒಂದಷ್ಟು ಜನ ಅಭ್ಯರ್ಥಿಗಳು ಆಡಳಿತ ಮಂಡಳಿಯ ಪರವಾಗಿದ್ದರೆ ಠೇವಣಿ ಇಟ್ಟು ನಷ್ಟಕ್ಕೊಳಗಾಗಿರ್ತಕ್ಕಂಥ ನೀವು ತಡೆದುಕೊಳ್ಳಬಲ್ಲೆ, ಆ ಹಣವನ್ನು ನಾನು ಅನುಕೂಲ ಮಾಡಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಈ ಬಗ್ಗೆ ಒಂದಷ್ಟು ವಿವರಗಳನ್ನು ನೀವು ಮತದಾರರಿಗೆ ಹೇಳಬೇಕು ಅಂತ. ಈಗ ಗುರುರಾಘವೇಂದ್ರ ಬ್ಯಾಂಕು ಬಸವನಗುಡಿಯಲ್ಲಿ ಇರೋದರಿಂದ ಮತ್ತು ಕೆಲವೊಂದು ಹಣಕಾಸು ಸಂಸ್ಥೆಗಳು ಬಸವನಗುಡಿ ಸುತ್ತಮುತ್ತಲೇ ಇರೋದರಿಂದ ಅನೇಕ ನಮ್ಮ ಬ್ರಾಹ್ಮಣ ಸಮುದಾಯದವರು ಈ ಬ್ಯಾಂಕ್ಗಳಲ್ಲಿ, ಸೊಸೈಟಿಗಳಲ್ಲಿ ಹಣವನ್ನಿಟ್ಟು
ಅವರು ಹಣನ ಕಳ್ಕೊಂಡಿರೋ ಅಂಥದ್ದು ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ. ನಾನು ಕೂಡ ಬ್ರಾಹ್ಮಣ ಸಮುದಾಯದ ಗುರುರಾಘವೇಂದ್ರ ಬ್ಯಾಂಕಿನಲ್ಲಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಸೇರಿ ಒಂದಷ್ಟು ದುಡ್ದಂಥ ಹಣನ ಅದರಲ್ಲಿ ಡೆಪಾಸಿಟ್ ಮಾಡಿದ್ವಿ. ಈ ಪೈಕಿ ನಮ್ಮದು ಕೂಡ ಸುಮಾರು ಹಣ ನಾವು ಡೆಪಾಸಿಟ್ನ ಕಳ್ಕೊಂಡಿದ್ದೀವಿ. ನನಗೆ ಮತ್ತು ನನ್ನ ಶ್ರೀಮತಿಗೆ ಇಬ್ಬರಿಗೂ ಸೇರಿ 5-5 ಲಕ್ಷ ರೂಪಾಯಿ ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅದು ಇನ್ಶೂರೆನ್ಸ್ ಹಣ ನಮಗೆ ಬರುತ್ತೆ ಅಂತ. ಆದರೆ ನಾವೇನು ಸದ್ಯಕ್ಕೆ ಮಾಡ್ಬೋದು ಅಂತ ಕೂಡ ಯೋಚನೆ ಮಾಡಿದ್ಮೇಲೆ ನನಗನ್ಸಿದ್ದು ನೇರವಾಗಿ ಸದ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ, ತುಂಬ ಜನ ಈ ಹಣ ಸಿಗದಿರೇ ಬಹಳ ಮನಸ್ಸಿನಲ್ಲಿ ನೋವನ್ನು ಅನುಭವಿಸಿ ಅವರ ಜೀವ ಕೊಟ್ಟಿದ್ದಾರೆ ಅಂತಲೂ ಎಲ್ಲರಲ್ಲಿ ವ್ಯಾಖ್ಯಾನ ಆಗಿದೆ. ಹಾಗಾಗಿ ನನಗೆ ಬರುವಂಥ ಇನ್ಶೂರೆನ್ಸ್ ಹಣ ಮತ್ತು ನನ್ನ ಶ್ರೀಮತಿಗೆ ಬರುವಂಥ ಇನ್ಶೂರೆನ್ಸ್ ಹಣ ಎರಡೂ ಸೇರಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. ನನಗೆ ಮೊದಲು ಬರ್ಬೋದು, ನನ್ನ ಶ್ರೀಮತಿಗೆ ಆನಂತರ ಬರ್ಬೋದು. ಈ 10 ಲಕ್ಷ ರೂಪಾಯಿನ ನಾನು ಆ ಠೇವಣಿದಾರರ ಸಂಘ ಏನಿದೆ ಅದರ ಮುಖಾಂತರ ಯಾವ ಬಡ ಬ್ರಾಹ್ಮಣರಿಗೆ ಅನ್ಯಾಯ ಆಗಿದೆ, ಅವರು ತುಂಬ ದುಸ್ಥಿತಿಯಲ್ಲಿದ್ದಾರೆ ಅಂಥ ಕುಟುಂಬದವರಿಗೆ ಈ 10 ಲಕ್ಷ ರೂಪಾಯಿನ ನಾನು ಸಂಘದ ಮುಖಾಂತರ ಅವರಿಗೆ ಅನುಕೂಲ ಆಗೋದಕ್ಕೋಸ್ಕರ ತಲುಪಿಸ್ಬೇಕು ಅಂತ ಒಂದು ಯೋಚನೆ ಇಟ್ಟು ಇದನ್ನು ಕೊಟ್ಟೇ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಂದಿನ ದಿನಗಳಲ್ಲಿ ಅಂದರೆ 19ನೇ ತಾರೀಕಿನ ಚುನಾವಣೆಯಲ್ಲಿ ನಾನು ಜಯಶೀಲನಾಗ್ತೀನಿ ಅಂಥೇಳಿ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಇದರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು AKBMS ಮುಖಾಂತರವೇ ಒಂದು ರೀತಿಯಲ್ಲಿ ಹೋರಾಟ ತೆಗೆದುಕೊಂಡು ಆ ಬ್ರಾಹ್ಮಣರಿಗೆ ನ್ಯಾಯ ಸಿಗುವ ಮಟ್ಟಕ್ಕೆ ನಾನು ಮುಂಚೂಣಿಯಲ್ಲಿ ನಿಲ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲನೇದಾಗಿ ನಿಮಗೆ 2 ಕಾರಣಕ್ಕೆ ನಾನು ಅಭಿನಂದಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಬರುವಂಥ ಹಣ, ಅದು ನೀವು ದುಡಿದು ಇಟ್ಟಂಥ ಹಣ ವಾಪಸ್ ಬಂದರೆ ಸಾಕು ಅಂತ ಕಾಯ್ತಿರುವಾಗ ಆ ಹಣವನ್ನು ಬಡ ಬ್ರಾಹ್ಮಣರಿಗೆ, ಅಗತ್ಯ ಇರುವ ಅವಶ್ಯ ಇರುವ ಬ್ರಾಹ್ಮಣರಿಗೆ ನಾನು ಕೊಡ್ತೀನಿ ಅನ್ನುವಂಥ ಸಹೃದಯತೆಯನ್ನು ತೋರಿದ್ದಕ್ಕೆ. ಇನ್ನೊಂದು ಪ್ರಪ್ರಥಮ ಬಾರಿಗೆ ಅಂತ ಅನಿಸುತ್ತೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಘವೇಂದ್ರ ಬ್ಯಾಂಕಿನಲ್ಲಿ ತೊಂದರೆಗೊಳಗಾದಂಥವರ ಪರವಾಗಿ ನಿಂತು ಹೋರಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಇವತ್ತಿನವರೆಗೆ ಯಾವ ಅಭ್ಯರ್ಥಿಯೂ ಕೂಡ ನಾನು ಯಾರು ಅಲ್ಲಿ ಹಣ ಇಟ್ಟು ತೊಂದರೆಗೊಳಗಾಗಿದ್ದಾರೆ ಅವರ ಪರ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇಲ್ಲ. ಆಡಳಿತ ಮಂಡಳಿಯ ಪರವಾಗಿಯೋ ಅಥವಾ AKBMSನ ಹಣವನ್ನು ಅಲ್ಲಿ ಇಡುವುದರ ಪರವಾಗಿಯೋ ಇದ್ದಾರೆ ಎನ್ನುವಂತಹ ಮಾತುಗಳ ಮಧ್ಯೆಯೊಳಗೆ ಒಂದಷ್ಟು ಆಶಾಕಿರಣವಾಗಿ ನೀವು ಗೋಚರಿಸಿದ್ದೀರಿ. ನಿಮಗೆ ಠೇವಣಿದಾರ ಇರ್ಬೋದು, ಮತದಾರ ಇರ್ಬೋದು, ನಿಜಕ್ಕೂ ಇದು ಉತ್ತಮ ಕೆಲಸ. ನಿಮ್ಮ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈಗ 19ನೇ ತಾರೀಕು ಚುನಾವಣೆ ನಡೀತಾ ಇದೆ. ಸಾಕಷ್ಟು ಎಲ್ಲೋ ಒಂದು ಕಡೆ ನೋಡಿದ್ರೆ ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸಬಹುದು ಏನೋ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅಂತ ಅನ್ನಿಸ್ತಾ ಇದೆ. ಪ್ರಪ್ರಥಮ ಬಾರಿಗೆ ಮಹಾಸಭಾದ ಚುನಾವಣೆ ಈ ಮಟ್ಟಕ್ಕೆ ಹೋಗಿದೆ. ಈ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಒಂದು. ನೀವು ಹೇಳ ಕಡೆ ನೀವು ಒಬ್ಬ ಸಾಮಾನ್ಯ ಅಭ್ಯರ್ಥಿ ಅಂತ ಅನೇಕ ಕಡೆ ಹೇಳ್ತಾ ಇದ್ದೀರಿ. ಆದರೆ ಗಮನಿಸಿದಾಗ ಇಬ್ಬರು ಅಭ್ಯರ್ಥಿಗಳ ಮಧ್ಯದಲ್ಲಿಯೂ ಕೂಡ ಸಾಮಾನ್ಯ ವ್ಯಕ್ತಿಯಾಗಿ ಗೋಚರಿಸಿರ್ತಕ್ಕಂಥದ್ದು ಅಸಾಮಾನ್ಯವಾಗಿರ್ತಕ್ಕಂಥ ರಘುನಾಥ್ ಎಸ್ ಅಂತ ಹೇಳಿ ಅಂತ ಹೇಗೆ ಅನಿಸುತ್ತೆ? ಯಾಕೆ ಈ ಮಟ್ಟಕ್ಕೆ ಹೋಗಿದೆ ಚುನಾವಣೆ? ಇದು ಮೊದಲು ಕೂಡ ನಾನು ಹೇಳ್ತಾ ಬಂದ ಹಾಗೆ ನಮ್ಮ ಪ್ರತಿಸ್ಪರ್ಧಿಗಳು ಇಬ್ಬರೂ ಕೂಡ ಸಮಾಜದಲ್ಲಿ ತುಂಬ ಸಾಧನೆಯನ್ನು ಮಾಡಿದವರು ಅಂಥೇಳಿ ಹೆಸರು ಮಾಡಿದ್ದಾರೆ. ಹಾಗಾಗಿ ಸಮಾಜದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಯಾವುದೇ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಹಿಂದೆ ಇಲ್ಲದೇ ಇದ್ದರಿಂದ ನಾನು ಹೆಚ್ಚು ಯಾರಿಗೂ ಪರಿಚಯ ಇಲ್ಲ ಅಂಥೇಳಿ ನನ್ನ ವಿಚಾರನ ಅವರಾಗವರೇ ನನ್ನ ಪ್ರತಿಸ್ಪರ್ಧಿಗಳೇ ಹೆಚ್ಚು ನನ್ನ ಪರವಾಗಿ ಪ್ರಚಾರ ಮಾಡಿದ್ರಿಂದ ಈ ಒಂದು ಚುನಾವಣೆ ಮಹತ್ವ ಪಡ್ಕೊಂಡಿದೆ. ಅದು ಒಂದನೇ ಅಂಶ. ಎರಡನೇದು, ಈ ಬದಲಾವಣೆ ಬೈಲಾಗಳು ಇಂಥದ್ದೆಲ್ಲ ಬದಲಾವಣೆ ತರಬೇಕು ಅಂತ ನಾವು ಎಲ್ರಿಗೂ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿಂದ ಈ ಬಾರಿ ಚುನಾವಣೆಯಲ್ಲಿ ಒಂದು ವಿಶೇಷ ಮಹತ್ವ ಅದಾಗದೇ ತಗೊಂಡಿದೆ ಅನ್ನೋದು ನನ್ನ ಎರಡನೇ ಅನಿಸಿಕೆ. ಇನ್ನು ಮೂರನೇದು, ತುಂಬ ಜನ ನಾವು ಈಗ ಈ ಚುನಾವಣಾ ಪ್ರಚಾರದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಹೇಳೋದೇನು ಅಂದರೆ, ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗಳು ನಡೀತಾ ಇತ್ತು, ಆದರೆ ಚುನಾವಣೆ ನಡೆದಿದೆ ಅಥವಾ ನಡೆದಿತ್ತೋ ನಮಗೆ ಗೊತ್ತಿರಲಿಲ್ಲ. ಆದರೆ ಈ ಬಾರಿ ಚುನಾವಣೆ ಇದೆ ಅಂತ ನಮಗೆಲ್ರಿಗೂ ಗೊತ್ತಾಗಿದೆ. ನಾವು ಎಷ್ಟೋ ಜನ ಮೆಂಬರ್ಗಳಿದ್ವಿ, ಆದರೆ ಯಾರೂ ಕೂಡ ನಾವು ಮೆಂಬರ್ಗಳು ಬಂದು ವೋಟು ಹಾಕ್ತಾ ಇರಲಿಲ್ಲ. ನಮಗೆ ಅವತ್ತಿನ ದಿನ ನಮ್ಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಇದನ್ನು
ಚೆನ್ನಾಗಿ ಗೊತ್ತುಪಡಿಸಿದ್ದೀರಾ ಈ ಸತಿ ನಾವೆಲ್ಲ ಬಂದು ವೋಟ್ ಮಾಡಲಿಕ್ಕೆ ನಮಗೂ ಒಂದು ಹಕ್ಕಿದೆ ಅನ್ನೋದನ್ನು ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದು ತಿಳಿಸಿದ್ದೀರಾ, ಎಚ್ಚರಿಕೆ ಮೂಡಿಸಿದ್ದೀರಾ. ಹಾಗಾಗಿ ರಘುನಾಥ್ನವರಿಗೆ ಅಭಿನಂದನೆಗಳು ಅಂತ ತುಂಬ ಜನ ನನಗೆ ಹೇಳಿದ್ದಾರೆ. ಆ ಮುಖಾಂತರ ಕೂಡ ನನಗನ್ಸುತ್ತೆ ಈ ಚುನಾವಣೆ ಮಹತ್ವ ಪಡ್ಕೊಂಡಿದೆ. ಸರ್, ಖಂಡಿತ ತಾವು ಹೇಳಿದಾಗೆ ಮಹಾಸಭಾ ಇದೆಯೋ ಇಲ್ಲವೋ ಅನ್ನುವಂತಹ ಪರಿಸ್ಥಿತಿಯ ಮಧ್ಯದೊಳಗೆ ಮಹಾಸಭಾ ಇದೆ ಅನ್ನುವಂಥದ್ದನ್ನು 1 ವರ್ಷದಿಂದ ತೋರಿಸಿಕೊಟ್ಟಂಥವ್ರು ರಘುನಾಥ ಹೆಸರವರು. ಚುನಾವಣೆ ಇದೆ, ನನಗೂ ಹಕ್ಕಿದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾದೃಶ್ಯಗೊಳಿಸಿದಂಥವ್ರು ರಘುನಾಥ ಹೆಸರವರು. ಪ್ರತಿಸ್ಪರ್ಧಿಗಳು ಪ್ರತಿ ಬಾರಿಯೂ ಜಪ ಮಾಡ್ತಾ ಇರ್ತಕ್ಕಂಥದ್ದು ರಘುನಾಥ ಹೆಸರವರು. ಹೀಗಾಗಿ ಎಲ್ಲೆಡೆ ರಘುನಾಥ್ 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 ಅನ್ನುವಂತಹ ಹೆಸರು ವಿಜೃಂಭಿಸ್ತಾ ಇದೆ. 19ನೇ ತಾರೀಕು ಮತಗಟ್ಟೆಯೊಳಗೆ ಮತದಾನ ನಿಮ್ಮ ಪರವಾಗಿ ಆಗುವುದರ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮನ್ನು ಕೂಡಿಸಿದ್ದೆ. ಆದರೆ ಅಲ್ಲಿರುವಂಥವರೆಲ್ಲರೂ ಒಮ್ಮತದ ಅಭ್ಯರ್ಥಿಗಳು ಕೂತಿದ್ದೆ. ಆದರೆ ನೀವೀಗಾಗಲೇ ಹೇಳಿರ್ಬೋದು ಯೋಜನೆಗಳನ್ನು. ಮತ್ತಿನ್ನೊಮ್ಮೆ 19ನೇ ತಾರೀಕು ಮತದಾನ ಇರೋದರಿಂದ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ಮತದಾರರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಮೊದಲನೇದಾಗಿ ನಾವು ಬೈಲಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸಂಪೂರ್ಣವಾಗಿ ಬೈಲಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ, ಈ ಬೈಲಾನ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಪ್ರತಿಸ್ಪರ್ಧಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಯಾಕೆಂದರೆ 15 ತಿಂಗಳಿಂದ ನಾನು ಹೇಳ್ತಾ ಬಂದಿದ್ದೆ ಬೈಲಾನ ತಿದ್ದುಪಡಿ ಮಾಡಬೇಕು ಅಂತ. ಈಗ ನಮ್ಮ ಪ್ರತಿಸ್ಪರ್ಧಿಗಳು ಅದೇ ಹೇಳ್ತಾ ಇದ್ದಾರೆ, ನಾವು ಕೂಡ ಬೈಲಾ ತಿದ್ದುಪಡಿ ಮಾಡ್ತೀವಿ ಅಂತ ಅವರು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಎರಡನೇದು, ನಮ್ಮಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅದರದೇ ಆದ ಒಂದು ಸ್ವಂತ ವೇದ ಪಾಠಶಾಲೆ ಇಲ್ಲ, ಒಂದು ಪ್ರೈಮರಿ ಸ್ಕೂಲ್ ಇಲ್ಲ, ಒಂದು ಮಿಡ್ಲ್ ಸ್ಕೂಲ್ ಇಲ್ಲ, ಒಂದು ಹೈಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ. ಈ ಥರದ್ದೆಲ್ಲ ನಾವು ಹೇಳಿದ್ದೀವಿ. ಇದನ್ನೆಲ್ಲವೂ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಒಂದು ಕಾರ್ಪಸ್ ಫಂಡ್ ಕ್ರಿಯೇಟ್ ಮಾಡಬೇಕಾಗಿದೆ. ಆ ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ ನಾವು ಅನೇಕ ದಾನಿಗಳನ್ನ ಸಂಪರ್ಕ ಮಾಡಿ ಒಂದು 100 ಕೋಟಿಯಷ್ಟು ಹಣನ ಒಂದು ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದರಲ್ಲಿ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಾವು ನಮ್ಮ ಬ್ರಾಹ್ಮಣ ಸಮುದಾಯದ ಸದಸ್ಯರ ಮುಂದೆ ಇಟ್ಟು ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಆ ಮುಖಾಂತರವಾಗಿ ನನಗನ್ಸುತ್ತೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರು ಮೊದಲನೇ ಬಾರಿಗೆ ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೆ ಅತ್ಯಂತ ವಿಶ್ವಾಸ ಇದೆ. 19ನೇ ತಾರೀಕು ನಾನು ಗೆಲ್ಲುವ ವಿಶ್ವಾಸ ನನ್ನಲ್ಲಿ ಹೆಚ್ಚಿದೆ ಅಂತ ಹೇಳಲಿಕ್ಕೆ ನಾನು ಎಲ್ಲ ನನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ 1.5 ವರ್ಷಗಳಿಂದ ಒಂದು ಕೂಗು ಎದ್ದಂಥದ್ದು ಒಬ್ಬ ವ್ಯಕ್ತಿಯಿಂದ ಮಾತ್ರ, ಅದು ರಘುನಾಥ್ರವರಿಂದ. ಬೈಲಾ ತಿದ್ದುಪಡಿ ಎನ್ನುವಂಥದ್ದು. ನಂತರ ಅದು ಬೈಲಾ ತಿದ್ದುಪಡಿ ಈಗ ಏನು ನಿಮ್ಮ ಸಹಸ್ಪರ್ಧಿಗಳು ಪ್ರತಿಸ್ಪರ್ಧಿಗಳಿದ್ದಾರೆ ಅವರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೊದಲು ಆರಂಭ ಮಾಡಿದ್ದೆ ನೀವು, ಮೊದಲು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೆ ನೀವು. ಬಹುಶಃ ಆ ಪ್ರಣಾಳಿಕೆ ಮತ್ತು ಮೊದಲ ನಿಮ್ಮ ಬೇಡಿಕೆ ಅಥವಾ ಮೊದಲ ನಿಮ್ಮ ಕೂಗು 19ನೇ ತಾರೀಕು ಸಾಕಾರವಾಗಬಹುದು ಅನ್ನುವಂಥ ಆಶಯದೊಂದಿಗೆ ಕಟ್ಟಕಡೆಯ ಪ್ರಶ್ನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನೀವು ನಾಮಪತ್ರ ಸಲ್ಲಿಕೆ ಆದ ನಂತರದೊಳಗೆ ನಡೆದಂಥ ಒಂದಷ್ಟು ಚಟುವಟಿಕೆಗಳು ಏನು, ಶೃಂಗೇರಿ ಮಠದ ಆಡಳಿತಾಧಿಕಾರಿ ಗೌರಿಶಂಕರ್ ಅವರು ಒಂದು ಸಭೆಯನ್ನು ಕರೆದರು. ಸಭೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಿ. ತಾವು ಗೌರಿಶಂಕರ್ ಅವರಿಗೆ ಗೌರವವನ್ನು ಕೊಟ್ಟು ಸಭೆಯಲ್ಲಿ ಭಾಗವಹಿಸಿದ್ರಿ, ಕೆಲವೊಬ್ಬರು ಭಾಗವಹಿಸಲಿಲ್ಲ. ಈ ರೀತಿಯ ಚಟುವಟಿಕೆಗಳು ನಡೆದಿದೆ. ಈ ಹಿನ್ನೆಲೆ ಒಳಗೆ ನೀವು ಶ್ರೀಮಠದ ಮೇಲೆ ಇಟ್ಟಿರುವಂತಹ ಗೌರವ ಮತ್ತು ಶ್ರೀಮಠದ ಆಗ್ಬೋದು ಉಳಿದಂಥ ಎಲ್ಲ ಮಠಗಳು ನಿಮ್ಮ ಮೇಲೆ ಗೌರವ ಇಟ್ಟಿದ್ದೀರಿ, ನೀವು ಅವ್ರ ಮೇಲೆ ಗೌರವ ಇಟ್ಟಿದ್ದೀರಿ. ಎಲ್ಲ ಮತದಾರರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಈ ಬಗ್ಗೆ? ಈ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅದು ಶೃಂಗೇರಿ ಶಂಕರ ಮಠದ ಆಡಳಿತ ಅಧಿಕಾರಿಗಳು ಕರೆದಂಥ ಸಭೆ ಇರ್ಬೋದು, ಅಥವಾ ಇನ್ಯಾವುದೇ ಮಠಾಧೀಶರುಗಳು, ಯಾವುದೇ ಸಂಪ್ರದಾಯದ ಮಠಾಧೀಶರು ಕರೆದಿದ್ದರೂ ಕೂಡ ಆ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ತಾ ಅವ್ರು ಹೇಳಿದಂಥ ಜಾಗದಲ್ಲಿ ಕೂತ್ಕೊಂಡು ಅವ್ರು ಹೇಳಿದಂಥದ್ದನ್ನು ನಾವು ಕೇಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಶೃಂಗೇರಿ ಶಂಕರ ಮಠದ ಅಡ್ಮಿನಿಸ್ಟ್ರೇಟರ್ ಅವರು ಕರೆದಂಥ ಸಭೆಗೆ ನಾನು ಹೋಗಿ ಪಾಲ್ಗೊಂಡಿದ್ದೇನೆ. ಆವತ್ತಿನ ದಿನ ಅವರು ಏನು ಸೂಚನೆ ಕೊಡಬೇಕು ಅಂತಿದ್ರು ಅಂಥೇಳಿ ನಮಗೆಲ್ರಿಗೂ ತಿಳಿದೇ ಇದೆ. ಒಂದು ಮಟ್ಟಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ನಡೆಸಿದರು. ಅದರ ಜೊತೆಗೆ ಒಮ್ಮತ ಮೂಡಿಸ್ಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದರು. ನಾವಂತೂ ಕೂಡ ಗುರುಗಳು ಹೇಳಿ ಕಳಿಸಿದಂಥ ಕ್ಷೇತ್ರ ಅದು. ಅಡ್ಮಿನಿಸ್ಟ್ರೇಟರ್ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅತ್ಯಂತ ಗೌರವಯುತವಾಗಿ ನಾವು ನಡ್ಕೊಳ್ಬೇಕಾದ ನಾವು ಕರ್ತವ್ಯ. ಆ ದಿನ ನಾವು ಅಲ್ಲಿ ಕೂತ್ಕೊಂಡಿದ್ವಿ, ಅಲ್ಲಿ ಏನೇನೆಲ್ಲ ನಡೀತು ಅದರಲ್ಲಿ ಭಾಗವಹಿಸಿದ್ದೀವಿ. ಕಾರಣಾಂತರಗಳಿಂದ ನಾವಿಬ್ಬರು ಅಭ್ಯರ್ಥಿಗಳು ಮಾತ್ರ ಅಲ್ಲಿದ್ವಿ, ಒಬ್ಬರು ಅಭ್ಯರ್ಥಿಗಳು ಗೈರು ಹಾಜರಾಗಿದ್ದರು. ಹಾಗಾಗಿ ಆ ದಿನದ ಒಂದು ಪ್ರಯತ್ನ ವಿಫಲ ಆಗಿದ್ದರಿಂದ ಚುನಾವಣೆ ನಡೀಲೇಬೇಕಾದಂಥ ಸಂದರ್ಭ ಬಂದಿದೆ. ಚುನಾವಣೆ ನಡೀತಾ ಇದೆ. ಮೊದಲನೇ ಹಂತ ಚುನಾವಣೆ ಮುಗಿದಿದೆ, ಎರಡನೇ ಹಂತ 19ನೇಲ್ಲಿ ನಡೆಯುತ್ತೆ. ಇದೆಲ್ಲವೂ ನಡೆದಂಥ ವಿಚಾರಗಳು. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಿದ್ರೆ
ಯಾವ ರೀತಿ ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಹೇಳಲಿಕ್ಕಾಗಲ್ಲ. ನನ್ನಷ್ಟು ಮಟ್ಟಿಗೆ ನಾನು ಹೇಳ್ಬೋದು, ಗುರುಗಳು ಹೇಳಿದ ಕಡೆ ನಾವಿರಬೇಕು ಅಥವಾ ಗುರು ಹಿರಿಯರು ಹೇಳಿದ ಕಡೆ ನಾವಿರಬೇಕು. ಅದರಲ್ಲಿ ಪಾಲ್ಗೊಂಡಿದ್ದೀವಿ, ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟ. ಸರ್, ಖಂಡಿತ 19ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮತದಾನ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದಿರಿ. ಅವತ್ತೇ ರಾತ್ರಿ ಅದು ಸಂಬಂಧಪಡುವಂಥ ಫಲಿತಾಂಶವೂ ಕೂಡ ಬರುತ್ತೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮತದಾರರಲ್ಲಿ ಅಂತ ಕಡೆಯದಾಗಿ ಮನವಿಯನ್ನು ಮಾಡ್ಕೊಳ್ಳಿ. ಅವತ್ತು ಏನು ತರಬೇಕಾಗಿದೆ ಮತದಾನವನ್ನು ಮಾಡೋದಕ್ಕೆ ಅನ್ನುವಂಥದ್ದನ್ನು ಮತದಾರ, ಯಾಕೆಂದರೆ ಗುರುತಿನ ಪತ್ರ ಇಲ್ಲ ಮತ್ತೊಂದಿಲ್ಲ ಅನ್ನುವಂಥದ್ದು ಆಗಬಾರದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟಾಗಿ ಏನೇನಿದೆ ಅನ್ನುವಂಥದ್ದನ್ನು ತಾವು ಕಡೆಯದಾಗ ಮಾಹಿತಿಯನ್ನು ಕೊಡಬೇಕು ಮತ್ತು ಮನವಿಯನ್ನು ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ. ಮತದಾರರು ಬರಬೇಕಾದ್ರೆ ಮತಗಟ್ಟೆಗೆ ದಯಮಾಡಿ ತಮಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಯಾರ್ಯಾರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ ಅದನ್ನು ತಮ್ಮಲ್ಲಿದ್ದರೆ ದಯಮಾಡಿ ತೊಗೊಂಡು ಬನ್ನಿ. ಒಂದು ವೇಳೆ ಐಡೆಂಟಿ ಕಾರ್ಡು ತಮ್ಮ ಹತ್ರ ಇಲ್ಲ, ಮಿಸ್ ಆಗಿದೆ, ಅಥವಾ ಬೇರೆ ಎಲ್ಲೋ ಮನೆ ಶಿಫ್ಟ್ ಆಗೋವಾಗಲೋ ಇನ್ನೊಂದು ಮತ್ತೊಂದರಲ್ಲಿ ಅದು ಸಿಗ್ತಾ ಇಲ್ಲ, ಇಂಥ ಸಂದರ್ಭಗಳಲ್ಲಿ ಅಥವಾ ಕೆಲವರು ಕೊಟ್ಟೇ ಇಲ್ಲ, ಐಡೆಂಟಿ ಕಾರ್ಡೇ ತೊಗೊಂಡಿಲ್ಲ ಅಂತಂದರೆ ಅಂಥವ್ರಿಗೆ ಯಾವುದೇ ಏನು ಯೋಚನೆ ಮಾಡಬೇಕಾದಿಲ್ಲ. ನಿಮಗೆ ಬಂದಂಥ ಮೆಂಬರ್ಶಿಪ್ ಐಡೆಂಟಿಟಿ ಕಾರ್ಡ್ ನಂಬರ್ಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಆ ನಂಬರನ್ನು ಇಟ್ಕೊಂಡು ಮತಗಟ್ಟೆಗೆ ಬಂದರೆ ನಿಮಗೆ ಗುರುತಿನ ಚೀಟಿ ಬರೆದು ಕೊಡ್ತಾರೆ. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಈ ಥರದ ಸರ್ಕಾರದ ಯಾವುದೇ ಒಂದು ಗುರುತಿನ ಚೀಟಿ ಇದ್ದರೆ ಅದನ್ನು ತೊಗೊಂಬಂದು ತಾವು ಅವತ್ತಿನ ದಿನ ಮತದಾನ ಮಾಡ್ಬೋದು. ಮತ್ತು ಈ ಮತದಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕ್ರಮ ಸಂಖ್ಯೆ 3, ಅದಕ್ಕೆ ತಾವೆಲ್ಲರೂ ಮತದಾನ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್, ತುಂಬ ಧನ್ಯವಾದಗಳು. ಕ್ರಮ ಸಂಖ್ಯೆ 3 ಅನ್ನೋದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ನೀವು ಇತ್ತೀಚೆಗೆ ಮಾಡ್ತಾಯಿದ್ದೀರಿ. 3 ಅಂತಂದರೆ V3 ಅನ್ನುವಂಥದ್ದು, ವಿಪ್ರ 3 ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡು ಹೊರಟಿದ್ದೀರಿ. ನಿಜಕ್ಕೂ ತ್ರಿಮತಸ್ಥರು ಒಂದಾಗಬೇಕು ಅನ್ನುವಂತಹ ದೃಷ್ಟಿಕೋನ ಒಂದು ಕಡೆಗೆ, ತ್ರಿಮತಸ್ಥರು ಒಂದೇ ವೇದಿಕೆಗೆ ಬರಬೇಕು ಅನ್ನುವಂತಹ ಉದ್ದೇಶ ಒಂದು ಕಡೆಗೆ, ಬಹುಶಃ ಆ ಹಿನ್ನೆಲೆಯಲ್ಲಿಯೇ ನಿಮ್ಮ ಕ್ರಮ ಸಂಖ್ಯೆ 3 ಕೂಡ ಆಗಿರ್ಬೋದು, V3 ವಿಕ್ಟ್ರಿ 3 ಆಗ್ಬೋದು ಅಂತ ಭಾವಿಸ್ತಾ ನಿಮಗೆ ಗಾಯತ್ರಿ ಮಾತೆ ಒಳ್ಳೇದು ಮಾಡಲಿ. ಈ ಚುನಾವಣಾ ಸಂದರ್ಭಗಳಿಗೆ ಬ್ಯುಸಿಯೊಳಗೆ ಇಷ್ಟೊತ್ತು ಬಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸುಧೀಂದ್ರ ಅವರೇ. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ನಾಳೆ ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೆ ಅನೇಕರು ಸ್ಪರ್ಧೆಯನ್ನು ಮಾಡ್ತಾರೆ. ಅದರ ಸ್ಪರ್ಧೆಯನ್ನು ಮಾಡಿದಾಗ ನಾನು ಹೇಳಿದೆ ಆಗಲೇ ಕೆಲವರ ಕಣ್ಣು ಕೆಲವರ ಮೇಲೆ ನೆಟ್ಟಿರುತ್ತೆ ಅಂತೇಳಿ. ಯಾಕೆಂದರೆ ಅನೇಕ ಕಾರಣಗಳಿಗೋಸ್ಕರವಾಗಿ ಅಂಥವರು ಬರಬೇಕು, ಅಂಥವರಿಂದ ಕೆಲಸ ಆಗಬೇಕು ಅನ್ನುವಂಥ ಚಿಂತನೆಗಳನ್ನು ಇಟ್ಟುಕೊಂಡು ಬೆಂಬಲಿಸುವಂಥ ಮಾತುಗಳು ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ರಘುನಾಥ್ ಎಸ್ ಅವರು. ರಘುನಾಥ್ ಎಸ್ ಅವರು 1.5 ವರ್ಷದಿಂದ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರಾಗಬೇಕು, ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಯಾವುದಾದರೂ ಸಂಸ್ಥೆ ಒಳಗೆ ಪ್ರಪ್ರಥಮ ಬಾರಿಗೆ ಪ್ರಣಾಳಿಕೆ ಅನ್ನುವಂಥದ್ದನ್ನು ಬಿಡುಗಡೆ ಮಾಡಿದರೆ ಅದು ರಘುನಾಥ್ ಎಸ್ ಅವರು ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಾರೆ, ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ರೌಂಡಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.